ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ ಸೋಮ, ಕುಡಿದು ಬಂದಿದೀಯಲ್ಲ? ಅಡವ್ ಕುಡಿದ್ರೆ ನಿಂತವ, ಇಲ್ಲಾಂದ್ರೆ ಆ ಪರ್ಸುತ್ತವ. ಒಬ್ಬೊಬ್ನೇ ಕುಡಿಯೋಕೆ ನಾನೇನು ಮಾನಸಿಕ ಆಗಿದ್ದೀನ? ಮತ್ತಿನ್ನೇನೋ ನೀನು ಹೇಳ್ತಾ ಇರೋದು? ನೀನು ಮನು ಕಾರಲ್ಲಿ ಕೂತಿರುವಾಗ ಒಂದು ಹೆಣ್ಣು ಅವಳೊಬ್ಳೆ ಕಾರ್ ನೂಕದ್ಲ? ಅದೇ ನಾನು ಹೇಳ್ತಿರೋ ಪಾಯಿಂಟು. ಒಬ್ಳೆ ನುಗ್ಗೋಕೆ ಸಾಧ್ಯನಾ? ಆದ್ರೆ ನಾನು ನನ್ನ ಕಣ್ಣಾರೆ ನೋಡಿವ್ನಿ. ಸೋಮ, ಭಾನುವಾರ ಫ್ರೀ ಇದೆಯಲ್ಲ? ಫ್ರೀನೇ, ಯಾಕಣ್ಣ? ಈ ಮಾಸ್ತಿ ಕೊಪ್ಪಲು ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಫ್ರೀಯಾಗಿ ಕಣ್ಣು ಆಪರೇಷನ್ ಮಾಡೋರು ಬರ್ತಾವ್ರಂತೆ. ನಡಿ ಹೋಗಿ ಆಪರೇಷನ್ ಮಾಡಿಸ್ಕೊ ಬರ್ತೀನಿ. ತೊಳ್ಳದಂತೆ ನೀನು ನೋಡ್ಕೊಂಡು ಎದುರ್ಕೊಬಿಟ್ನಂತೆ. ಮತ್ತಿನ್ನೇನೋ 24 ಗಂಟೆನೋ ಪಾರು 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 ಅಂತ ಜಪ ಮಾಡ್ತಾ ಇದ್ರೆ ಹೀಗೆ ಆಗೋದು. ಬ್ಯಾಡಣ, ಅವಳು ಸರಿ ಇಲ್ಲ. ಒಡೆಯೋದೆಲ್ಲ ಇಟ್ಕೋಬೇಡಿ. ನಾನು ಹೇಳೋದು ಹೇಳಿದ್ದೀನಿ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ನಿಮ್ಮಿಷ್ಟ, ಏನಾರ ಮಾಡ್ಕೊಳ್ಳಿ. ಲೇ ಇವನೇನಮ್ಮ ಹಿಂಗೆಲ್ಲ ಊಟ? ರಾಣಿ, ಅಳ್ಬೇಡ ರಾಣಿ. ದೇವರು ಅವ್ರನ್ನೆಲ್ಲ ಸುಮ್ಮನೆ ಬಿಡಲ್ಲ, ಅವ್ರಿಗೆಲ್ಲ ಶಾಪ ಕೊಡ್ತಾನೆ. ಅಯ್ಯೋ ದೊರೆ, ದೊಡ್ಡವ್ರಿಗೆ ಮನೆಯವ್ರಿಗೆಲ್ಲ ಹಂಗೆಲ್ಲ ಮಾತಾಡಬಾರ್ದು. ನಾನೇನು ಪೆದ್ದಿ, ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ಆದರೆ ನೀವು ಹಂಗೆಲ್ಲ ಮಾತಾಡಬಾರ್ದು, ಆಯ್ತಾ? ನನ್ನ ದೊರೆ ಮೇಲೆ ಕೈ ಮಾಡಿಬಿಟ್ರಲ್ಲ, ಅದನ್ನು ಹರಿಸ್ಕೊಳಕ್ಕಾಗಿಲ್ಲ ನನಗೆ. ನನಗೆ ಮಾತ್ರ ಅಲ್ಲ, ಅಮ್ಮನಿಗೂ ಹೊಡಿತಾರೆ, ತುಳಿತಾರೆ, ಕತ್ಲು ಕೋಣೆಯಲ್ಲಿ ಕೂಡಾಕ್ತಾರೆ, ಊಟನೇ ಕೊಡಲ್ಲ. ಪಾಪ ಅಮ್ಮ. ಅಯ್ಯೋ ಮಕ್ಕಳವ, ಇಂಥ ನರಕದಿಂದ ನನ್ನ ಅತ್ತೆನೂ ನನ್ನ ದೊರೆನೂ ಹೇಗಪ್ಪ ಹೊರಗೆ ಕರ್ಕೊಂಡು ಹೋಗೋದು? ದೊರೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮನೆ ಕಳೆದಲ್ವೇ? ಮನೆಗೆ ಹೋಗಿ ಮಲ್ಕೊಂಡ್ರೆ ಮತ್ತೆ ಅಣ್ಣ ಹೊಡಿತಾನೆ. ದೊರೆ, ಅದನ್ನ ಮರ್ತ್ಬಿಡಿ. ಅವ್ರು ನಿಮ್ಗೇನು ಮಾಡೋಕ್ಕಿಲ್ಲ. ಅವತ್ತು ನಾವು ಹೊರಗೆ ಹೋಗಿದ್ವಿ ಅಲ್ವಾ, ಅದಕ್ಕೆ ಕಾಪ ಮಾಡ್ಕೊಂಡಿದ್ರು ಆಟಯ್ಯ. ಈಗ ನಾವೇನು ತಪ್ಪು ಮಾಡಿಲ್ಲ ತಾನೆ, ಅವ್ರು ನಮಗೇನು ಮಾಡೋಕ್ಕಿಲ್ಲ. ಅಮ್ಮವ್ರೆ, ಇತ್ಲಾಗೆ ಪಾತ್ರೆ ಹಾಕೋರೆ. ನಾನು ಹೋಗಿದ್ದೆ, ಬೈದ್ಬಿಟ್ರು, ನೀವೇ ತೊಳಿಬೇಕಂತೆ. ಅಯ್ಯ, ಅದ್ಯಾಕೆ ಆಟೊಂದು ಎದ್ರುಕೊಂಡು ಹೇಳ್ತಿದ್ಯಕ್ಕ? ಸರಿ ಸರಿ, ನಾನು ಹೋಯ್ತೀನಿ, ನೀನು ಹೊರಡು. ದೊರೆ, ನೀವು ಮನೆಗೆ ಹೋಗಿರಿ, ನಾನು ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ. ನಾನು ಕೆಲಸ ಮಾಡ್ತೀನಿ, ನನ್ನನ್ನು ಕರ್ಕೊಂಡು ಹೋಗು. ನೀವು ನನ್ನ ದೊರೆ. ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ನೀವು ಮಾಡಬಾರ್ದು. ದೊರೆ ಯಾವತ್ತಿದ್ರೂ ದರ್ಬಾರ್ ಮಾಡಬೇಕು. ನನ್ನಮ್ಮ, ನನ್ನ ಹೆಂಡತಿ, ಇವರಿಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡ್ತೀನಿ ಅಂದರೆ ರಾಣಿ ಬಿಡಲ್ಲ. ಲೇ ಪೆದ್ದನ್ ಮಗನೇ, ಪೆದ್ನನ್ ಮಗನೇ, ಮಲ್ಗಕ್ಕೆ ಹೋಗ್ತಾ ಇದೆಯಾ? ಬಾಯಿ ಮುಚ್ಕೊಂಡು ಇದನ್ನೆಲ್ಲ ಐರನ್ ಮಾಡು. ಅದಕ್ಕೆ ನಾನಾ? ಮತ್ತಿನ್ನೇನು, ನಿಮ್ಮಪ್ಪ ಒಂದು ಮಾಡ್ತಾರಾ? ಇಂದ್ರಿ, ಐರನ್ ಮಾಡೋದು ನಮ್ಮಪ್ಪನ ಯಾಕೆ ಕರಿತೀಯಾ? ಈಗಾಗಲೇ ನಮ್ಮಪ್ಪ ನಮಗೆ ಕೆಂಡ ಇಟ್ಬಿಟ್ಟು ಹೋಗೋನೆ. ನಾವೇನೋ ಕುತೂಹಲವಾಗಿದ್ವಿ, ಅವ್ನು ಮಾಡ್ರ ಸುಕ್ಕನೆಲ್ಲ ತೆಗೆದು ಸರಿ ಮಾಡಿದೀವಿ. ನಮ್ಮಪ್ಪ ಉಟ್ಸೋಗೋನಲ್ಲ, ಈ ನನ್ನ ಮಗ ಇವನು ಮಾಡ್ತಾನೆ ಐರನ್ನ. ಯಾಕ್ಲಾ ಮಾಡಾಕಿಲ್ವಾ? ಅಣ್ಣ ಹೊಡಿಬೇಡ ಅಣ್ಣ, ಹೊಡಿಬೇಡ. ಹಂಗಿದ್ಮ್ಯಾಕೆ ಅಮ್ಮಿಕ್ಕಂಡು ಐರನ್ ಮಾಡು. ಇದ್ರಿ, ನೀನು ಎತ್ತಿನ ಗಾಡಿ ಓಡಿಸೋದನ್ನು ಕಲ್ತಿದ್ಯಾ? ಆ ಕರ್ಮ ನಂಗಿನ್ನೂ ಬಂದಿಲ್ಲ ರೀ. ಅಯ್ಯ, ಕರ್ಮಕ್ಕಾದ್ರೂ ಸರಿ ಇಲ್ಲ ಮರ್ಮಕ್ಕಾದ್ರೂ ಸರಿ ಕಲ್ತಿರ್ಬೇಕು. ಕೆಲವು ಎತ್ತುಗಳಿಗೆ ಡ್ರೆ 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 ಅಂದ್ರೆ ಓಡಾಯ್ತವೆ. ಆದ್ರೆ ಕೆಲವು ಎತ್ತಿಗೆ
ಬಾರ್ಕೋಲ್ ತಗೊಂಡು ಬರ್ಸಿದ್ರೆ ಮಾತ್ರ ಹೋಗೋದು. ದೊಡ್ಡೋರು ಹೇಳಿಲ್ವ ರೀ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಅಲ್ವೇನೋ? ಪೆದ್ ನನ್ನ ಮಗನೇ, ಬಾಯಿ ಮುಚ್ಕೊಂಡು ಇದನ್ನೆಲ್ಲ ಐರನ್ ಮಾಡಿ ಮಡ್ಚಿಡು. ರೀ ಬನ್ನಿ. ಅಣ್ಣ ಅದು ಯಾವುದು? ರಾಣಿ ಹೇಳಿದಾಳೆ ನಾನು ದೊರೆ ಅಂತೆ, ಈ ಥರ ಕೆಲಸ ಎಲ್ಲ ಮಾಡಬಾರ್ದಂತೆ, ಮಾಡಿದ್ರೆ ದರ್ಬಾರ್ ಮಾಡಬೇಕಂತೆ. ಅದಕ್ಕೆ ನಾನು ಇಸ್ತ್ರಿ ಮಾಡಲ್ಲ, ನೀವೇ ಮಾಡ್ಕೋತೀರಾ? ಮೂಟೆ ಮೂಟೆ ಕುಡಿಯಕ್ಕೆ ನೀರು ಕೊಡ್ತೀಯಾ? ಹಲೋ ಬೇಬಿ. ಸಾರಿ ಬೇಬಿ, ಈ ಮೂಟೆ ಅಪ್ಪನ ಹತ್ರ ಲಾಕ್ ಮಾಡಿಸ್ಬಿಟ್ಲು, ಬರಕ್ಕಾಗ್ಲಿಲ್ಲ. ಲೋ, ನಾನು ಇಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀನ್ ಬರ್ತಿದ್ಯಾ, ನನ್ನ ಪಿಕ್ ಮಾಡ್ತೀಯಾ, ಮೈಸೂರಿಗೆ ಕರ್ಕೊಂಡು ಹೋಗ್ತೀಯಾ? ಬರ್ತ್ಡೇ ಡಿನ್ನರ್ಗೆ ಅಲ್ಲಿ ಉಳ್ಕೊಳ್ಳೋಕೆ ಅಮೌಂಟ್ ನೀನೇ ತರಬೇಕು. ನನ್ನ ಬಿಟ್ಟು ಮದುವೆ ಆಗಿದ್ದು ನೀನೆ, ಈಗ ನನ್ನ ಜೊತೆ ಲವ್ ಪ್ಯಾಚಪ್ ಆಗಿದ್ದು ನೀನೆ. ಇದಕ್ಕೆಲ್ಲ ನೀನೇ ಪಾರ್ಟಿ ಕೊಡಿಸ್ಬೇಕು. ಬೇಬಿ, ಈ ಪ್ರೋಗ್ರಾಮ್ನ ಹೊಸಿ ಮುಂದಕ್ಕಾಗಲ್ವಾ? ಹೆಂಗೋ ಮುಂದಕ್ಕಾಗ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದಾರೆ, ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ. ನೀನ್ ಬರ್ತಿದ್ಯಾ ಅಷ್ಟೇ. ಅಯ್ಯೋ, ಒಂದು ನಿಮಿಷ ಸರಿ ಇರು, ನಾನು ಏನಾರ ಮಾಡ್ತೀನಿ. ನನ್ನ ಮಗನೇ, ಪಕ್ಕದಲ್ಲಿ ಹೆಂಡತಿ ಇದ್ರು ನಿಮ್ಗೆಲ್ಲ ಇನ್ನೊಬ್ಳು ಬೇಕಲ್ವಾ? ನಿನ್ನ ಯಾವ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಅದೇನು ಮಾಡ್ತೀವೋ ಮಾಡ್ಕೊಳೋ. ಏನೋ ಒಂದಲ್ಲ, ಮನೇಲಿ ನಿಮ್ಮಪ್ಪ ಇದ್ರೆ ಹಿಟ್ಲಿಂದ ಕಾಂಪೌಂಡ್ ಹರ್ಕೊಂಡು ಬಾ, ಆದ್ರೆ ನೀನ್ ಬರ್ಲೇಬೇಕು ಅಷ್ಟೇ. ಸರಿ ಆಯ್ತು, ಇಟ್ಲಿಂದ ಎಸ್ಕೇಪ್ ಆಗ್ಬೋದು, ಹೆಂಗಾರ ಬರ್ತೀನಿ ಇರು. ಮೂಟೆ ಹೆಂಗ್ ಮಲ್ಕೊಂಡವಳು ನೋಡು, ಒಳ್ಳೆ ಪಾರ ಮಸ ಮಲಗ್ದಂಗೆ. ದುಡ್ಡು ಕದಿಯವ ಅಂದರೆ ನಮ್ಮ ಅಪ್ಪ ಬೇರೆ ಅಲ್ಲೇ ಇರ್ತಾನೆ, ಏನು ಮಾಡೋದು? ಹಾಂ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್తో ಸಾಲ ಇಸ್ಕೊಬಿಟ್ರೆ ವಾಪಸ್ ಕೊಡೋದು ಹೆಂಗೆ? ಆಮೇಲೆ ಹೆಂಗೆ ಒಂದು ಮ್ಯಾನೇಜ್ ಮಾಡ್ರೆ ಆಯ್ತು. ಇವಾಗ ನನ್ನ ಮಗನೇ, ಹೆಂಡತಿಗೆ ಹುಷಾರಿಲ್ಲ ಅಂತ ಫ್ರೆಂಡ್ಸ್ ಹತ್ರ ಕಾಸಿಸ್ಕೊಂಡು ಇನ್ಯಾವ ಜೊತೆ ನಾವು ಚಕ್ಕಂದ ಆಡಕ್ಕೆ ಹೋಗ್ತಾ ಇದೆಯಾ? ಅಲ್ಲಿ ಮಾಡ್ತೀನಿರೋ ನಿಂಗೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ